ಅಷ್ಟಕ್ಕೂ ಶೂಟಿಂಗ್ ಸ್ಪಾಟ್ ಅಲ್ಲಿ ಏನ್ ನಡೀತು? ಜೈದ್ ಖಾನ್ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇರುವಂತಹ ಸಂತೋಷ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾನೆ. ಏನೆಲ್ಲ ಹೇಳ್ತಾ ಇದ್ದಾರೆ? ಸಂತೋಷ್ ಅವರ ಆರೋಪಗಳೇನು ಕೇಳಿ. ಕನ್ನಡ ಚಿತ್ರರಂಗದಲ್ಲಿ ಸಹ ಕಲಾವಿದರು ಟೆಕ್ನಿಷಿಯನ್ಸ್ಗೆ ಭವಿಷ್ಯ ಇಲ್ಲ, ಅವರ ಭವಿಷ್ಯ ಭದ್ರ ಅಲ್ಲ ಅನ್ನೋ ಮಾತು ಪದೇ ಪದೇ ಕೇಳಿ ಬರ್ತಾ ಇರ್ತದೆ. ಹೀಗೆ ಕನ್ನಡ ಚಿತ್ರರಂಗದ ಒಬ್ಬ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥದ್ದು. ಅದು ರಾಜ್ಯ ಸರ್ಕಾರದ ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ಜೈದ್ ನಟಿಸ್ತಾ ಇರ್ತಕ್ಕಂಥ ಕಲ್ಟ್ ಚಿತ್ರತಂಡದಲ್ಲಿ ತನ್ನ ಡ್ರೋನ್ ಕ್ಯಾಮ್ರಾವನ್ನು ಕಳೆದುಕೊಂಡು ಟೆಕ್ನಿಷಿಯನ್ ಒಬ್ಬರು ಆತ್ಮಹತ್ಯೆ ಯತ್ನವನ್ನು ಮಾಡಿರ್ತಕ್ಕಂಥದ್ದು. ಆ ಒಂದು ಆತ್ಮಹತ್ಯೆ ಯತ್ನ ಮಾಡಿದಂಥ ಸಂತೋಷ್ ನಮ್ಮ ಜೊತೆ ಇದ್ದಾರೆ. ಯಾಕೆ ಏನಾಯ್ತು ಅಂತ ಅವರನ್ನು ಕೇಳೋಣ. ಸರ್, ಏನಾಗಿದೆ ಆ್ಯಕ್ಚುಲಿ? ಅವರು ಏನಿಲ್ಲ ಸರ್, 24ನೇ ತಾರೀಕು ಡ್ರೋನ್ ಬುಕ್ ಮಾಡಿದರು. 2 ದಿನ ಶೂಟ್ ಇದೆ ಅಂತ ಚಿತ್ರದುರ್ಗ ವಿಂಡ್ಮಿಲ್ಲಲ್ಲಿ. ಸರಿ ಅಂತ ನಾವು ಒಪ್ಕೊಂಡು ಶೂಟ್ಗೆಲ್ಲ ಹೋಗಿದ್ದೀವಿ. ಲೊಕೇಶನ್ ಎಲ್ಲ ಶೂಟ್ ಮಾಡ್ತಾಯಿದ್ದೀವಿ. ಒಂದು ಶಾರ್ಟ್ ಇತ್ತು, ಬಸ್ ಪಾಸಿಂಗ್ ಇತ್ತು. ನಾನು ವಾದ ಮಾಡಿದೆ, ಸರ್ ಅದು ಶಾರ್ಟ್ ತೆಗಿಯೋಕ್ಕಾಗಲ್ಲ, ಸುತ್ತಲೂ ವಿಂಡ್ಮಿಲ್ ಇದೆ, ಸ್ಟೆಪ್ ಬೈ ಸ್ಟೆಪ್ ವಿಂಡ್ಮಿಲ್ ಇರೋದು, ಒಂದು ಲೈನಲ್ಲಿ ವಿಂಡ್ಮಿಲ್ ಇದ್ದರೆ ನಾನು ಜಡ್ಜ್ಮೆಂಟಲ್ಲಿ ತಗೊತೀನಿ. ಬಟ್ ಅದು ಅವ್ರಿಗೆ ಹೇಳಿದ್ರು ಡೈರೆಕ್ಟ್ರು ಕ್ಯಾಮ್ರಾಮನ್ ಅರ್ಥ ಮಾಡ್ಕೊಳ್ಳಿಲ್ಲ. ಏನಿಲ್ಲ ಬಾ ಬ್ಯಾಕ್, ಏನಿಲ್ಲ ಬಾ ಅಂತ ವಾದ ಮಾಡಿದ್ರು. ನಾನು ಬಂದಿದ್ದು ಬರೀ 4 ಸೆಕೆಂಡ್ಗೆ ನನ್ನ ಡ್ರೋನ್ ಪುಡಿನೇ ಆಗೋಯ್ತು. ಸರ್, ಇದು ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಚಿತ್ರನ? ಜೈದ್ ಏನು ನಟನ ಮಾತ್ರನ ಅಥವಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸಿನಿಮಾನ? ಯಾರು ಅಂತ ಸರ್? ಅದೆಲ್ಲ ಅವ್ರ ಕಡೆ ಇದೆ ಸರ್, ಫುಲ್ಲು ಎಲ್ಲ ಸರ್ ಕಡೆಯಿಂದಾನೇ ಪ್ರೊಡಕ್ಷನ್. ಅದು ಯಾರು? ಜೈದ್ ಅವ್ರ ಕಡೆಯಿಂದಾನೆ? ಜೈದ್ ಸರ್ ಕಡೆಯಿಂದಾನೇ ಪ್ರೊಡಕ್ಷನ್. ಅದೆಲ್ಲ ಎಲ್ಲ ಪ್ರೊಡಕ್ಷನ್ ಅವ್ರದ್ದೇನೆ. ಅವ್ರ ಹತ್ರನೇ ಫಸ್ಟು ನಾನು ಡ್ರೋನ್ ಬಿದ್ದಿಸಕ್ಕೆ ಕ್ಯಾಮ್ರಾಮನಲ್ಲಿ ಹೋಗಿ ಡೈರೆಕ್ಟ್ರ್ ಮಾತಾಡ್ಸಿಲ್ಲ, ಕ್ಯಾಮ್ರಾಮನ್ ಮಾತಾಡ್ಸಿಲ್ಲ. ಫಸ್ಟೋಗಿ ಮಾತಾಡ್ಸಿದೆ ಸರ್ನ. ಸರ್ ಏನಾದ್ರು ಒಂದು ಮಾಡಿಕೊಡಿ ಸರ್, ಹಿಂಗಾಯಿತು, ಡೈರೆಕ್ಟ್ರಿಗೆ ಹೇಳಿದ್ರು ಕೇಳಲಿಲ್ಲ, ಏನೋ ಮಾಡಿಕೊಡಿ ಸರ್ ಅಂದಾಗ ಅವರು ರೆಸ್ಪಾನ್ಸೇ ಮಾಡಲಿಲ್ಲ ಸರ್. ಯಾಕೆಂದರೆ ನಾನು ಸುಮ್ಮನೆ ಶಾರ್ಟ್ ತೆಗಿಯೋಕೆ ಹೋಗಿರೋ ನನ್ನ ತಪ್ಪು ಅನ್ಬೋದು ಸರ್. ಬಸ್ ಪಾಸಿಂಗಲ್ಲಿ ನಾನು ಹೇಳ್ತಾ ಇದ್ದೀನಿ, ಸರ್ ಅದು ಆಗಲ್ಲ ಸರ್, ಹೀರೋಯಿನ್ ಇದ್ರು ಹಿಂದೆನೇ ಆಗಲ್ಲ ಸರ್, ಅದು ಶಾರ್ಟ್ ತೆಗಿಯೋಕೆ ಆಗಲ್ಲ ಅಂತ ಅಂದ್ರೂ ಅವ್ರು ಕೇಳಲೇ ಇಲ್ಲ ಸರ್. ವಾದ ಮಾಡಿ ನನ್ನ ಹತ್ರ ಶಾರ್ಟ್ ತೆಗೆಸ್ಕೊಂಡ್ರು. 4 ಸೆಕೆಂಡ್ಗೆ ಡ್ರೋನ್ ಕ್ರ್ಯಾಶ್ ಆಗೋಯ್ತು. ನಿಮ್ಮನ್ನ ಈ ಶೂಟಿಂಗ್ ಕರಿಬೇಕಾದ್ರೆ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಅಥವಾ ಅದರ ರಿಸ್ಕ್ ಯಾರ್ದು? ಕ್ಯಾಮ್ರಾ ಏನಾದರೂ ಆದರೆ ಅಥವಾ ಇಷ್ಟು ದಿನ ಶೂಟ್ ಮಾಡ್ಬೇಕಂತ ಏನಾದರೂ ಅಗ್ರಿಮೆಂಟ್ ಏನಾದರೂ ಮಾಡಿಸ್ಕೊಳ್ಳ? ಅಗ್ರಿಮೆಂಟ್ ಕ್ಯಾಮ್ರಾ ಅಂತ ಬಂದಾಗ ಅಗ್ರಿಮೆಂಟ್ ಬರ್ತವೆ. ಡ್ರೋನ್ಗೆಲ್ಲ ಆದರೆ ಅಗ್ರಿಮೆಂಟ್ ಬರ. ಯಾಕಂದರೆ ಡ್ರೋನ್ನ ಯೂಸ್ ಮಾಡೋದು ರೇರು. ಈಗೆಲ್ಲರೂ ಈ ಥರ ಈಚೆ ಕಡೆ ಹೋದಾಗ, ಎಲ್ಲರೂ ಔಟ್ ಆಫ್ ಕಂಟ್ರಿ ಹೋದಾಗ ಮಾತ್ರ ಡ್ರೋನ್ಗಳು ಕರ್ಸ್ಕೊತಾರೆ. ಇಲ್ಲಾಂದರೆ ಯಾವ್ದಾದ್ರು ವಿಂಡ್ ಮಿಲ್ಲು ಆ ಥರ ವ್ಯೂ ಪಾಯಿಂಟ್ಗೆ ಹೋದಾಗ ಡ್ರೋನ್ಗಳು ಕರ್ಸ್ಕೊತಾರೆ. ಅವಾಗ ಅಗ್ರಿಮೆಂಟ್ ಏನಿಲ್ಲ, ಪರ್ ಡೇ ಇಷ್ಟು ಅಂತ ಮಾತಾಡಿರ್ತೀವಿ. ಕನ್ವೆನ್ಸು ಟ್ರಾವೆಲ್ಲು ಅದು ಮಾತ್ರ ಕೊಡ್ತಾರೆ. ಅದು ಬಿಟ್ಟರೆ ಜವಾಬ್ದಾರಿ ಎಲ್ಲ ಅವ್ರದ್ದೇ ಇರುತ್ತೆ. ಯಾಕೆಂದರೆ ನಾವು ಮನೆ ಬಿಟ್ಟ ಮೇಲೆ ರೂಮಿಂದ ಹಿಡ್ದು ಪ್ರತಿಯೊಂದು ನಮ್ದು ಏನೇ ಇದ್ರೂ ಎಲ್ಲ ಪ್ರೊಡಕ್ಷನ್ ಅವರೇ ನೋಡ್ಕೊಬೇಕು. ಯಾಕೆಂದರೆ ಆ ಶಾರ್ಟ್ ತೆಗಿಬೇಕಾದ್ರೆ ನನ್ನ ತಪ್ಪಿದ್ರೆ ನಾನು ತಪ್ಪು ಅಂತ ಇದ್ದೀನಿ. ನಾನು ಹೇಳಿದ್ದೀನಿ ಆ ಶಾರ್ಟ್ ತೆಗಿಯಲ್ಲ ಸರ್ ಅಂತ ನಾನು ವಾದ ಮಾಡಿದ್ರು ಅವರು ಬಿಡಲಿಲ್ಲ ನನ್ನ. ಸಂತೋಷ್ ಮಾತು. ಈ ನಟ ನಿಲ್ತಾರ ಅನ್ನೋದು ಇನ್ನೂ ಪ್ರಶ್ನೆ ಆಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುರದ ಜೊತೆ ನಾಗರಾಜ್ ಬಿ. ಎಫ್. ಚಂದ್ರ, ರಿಪಬ್ಲಿಕ್ ಟಿವಿ ಕನ್ನಡ, ಬೆಂಗಳೂರು. ಅಷ್ಟಕ್ಕೂ ಶೂಟಿಂಗ್ ಸ್ಪಾಟ್ ಅಲ್ಲಿ ಏನ್ ನಡೀತು? ಜೈದ್ ಖಾನ್ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇರುವಂತಹ ಸಂತೋಷ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾನೆ. ಏನೆಲ್ಲ ಹೇಳ್ತಾ ಇದ್ದಾರೆ? ಸಂತೋಷ್ ಅವರ ಆರೋಪಗಳೇನು ಕೇಳಿ. ಕನ್ನಡ ಚಿತ್ರರಂಗದಲ್ಲಿ ಸಹ ಕಲಾವಿದರು ಟೆಕ್ನಿಷಿಯನ್ಸ್ಗೆ ಭವಿಷ್ಯ ಇಲ್ಲ, ಅವರ ಭವಿಷ್ಯ ಭದ್ರ ಅಲ್ಲ ಅನ್ನೋ ಮಾತು ಪದೇ ಪದೇ ಕೇಳಿ ಬರ್ತಾ ಇರ್ತದೆ. ಹೀಗೆ ಕನ್ನಡ ಚಿತ್ರರಂಗದ ಒಬ್ಬ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥದ್ದು. ಅದು ರಾಜ್ಯ ಸರ್ಕಾರದ ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ಜೈದ್ ನಟಿಸ್ತಾ ಇರ್ತಕ್ಕಂಥ ಕಲ್ಟ್ ಚಿತ್ರತಂಡದಲ್ಲಿ ತನ್ನ ಡ್ರೋನ್ ಕ್ಯಾಮ್ರಾವನ್ನು ಕಳೆದುಕೊಂಡು ಟೆಕ್ನಿಷಿಯನ್ ಒಬ್ಬರು ಆತ್ಮಹತ್ಯೆ ಯತ್ನವನ್ನು ಮಾಡಿರ್ತಕ್ಕಂಥದ್ದು. ಆ ಒಂದು ಆತ್ಮಹತ್ಯೆ ಯತ್ನ ಮಾಡಿದಂಥ ಸಂತೋಷ್ ನಮ್ಮ ಜೊತೆ ಇದ್ದಾರೆ. ಯಾಕೆ ಏನಾಯಿತು ಅಂತ ಅವರನ್ನು ಕೇಳೋಣ. ಸರ್, ಏನಾಗಿದೆ ಆ್ಯಕ್ಚುಲಿ? ಅವರು ಏನಿಲ್ಲ ಸರ್, 24ನೇ ತಾರೀಕು ಡ್ರೋನ್ ಬುಕ್ ಮಾಡಿದರು. 2 ದಿನ ಶೂಟ್ ಇದೆ ಅಂತ ಚಿತ್ರದುರ್ಗ ವಿಂಡ್ಮಿಲ್ಲಲ್ಲಿ. ಸರಿ ಅಂತ ನಾವು ಒಪ್ಕೊಂಡು ಶೂಟ್ಗೆಲ್ಲ ಹೋಗಿದ್ದೀವಿ. ಲೊಕೇಶನ್ ಎಲ್ಲ ಶೂಟ್ ಮಾಡ್ತಾಯಿದ್ದೀವಿ. ಒಂದು ಶಾರ್ಟ್ ಇತ್ತು, ಬಸ್ ಪಾಸಿಂಗ್ ಇತ್ತು. ನಾನು ವಾದ ಮಾಡಿದೆ, ಸರ್ ಅದು ಶಾರ್ಟ್ ತೆಗಿಯೋಕ್ಕಾಗಲ್ಲ, ಸುತ್ತಲೂ ವಿಂಡ್ಮಿಲ್ ಇದೆ, ಸ್ಟೆಪ್ ಬೈ ಸ್ಟೆಪ್ ವಿಂಡ್ಮಿಲ್ ಇರೋದು, ಒಂದು ಲೈನಲ್ಲಿ ವಿಂಡ್ಮಿಲ್ ಇದ್ದರೆ ನಾನು ಜಡ್ಜ್ಮೆಂಟಲ್ಲಿ ತಗೊತೀನಿ. ಬಟ್ ಅದು ಅವ್ರಿಗೆ ಹೇಳಿದ್ರು ಡೈರೆಕ್ಟ್ರು ಕ್ಯಾಮ್ರಾಮನ್ ಅರ್ಥ ಮಾಡ್ಕೊಳ್ಳಿಲ್ಲ. ಏನಿಲ್ಲ ಬಾ ಬ್ಯಾಕ್, ಏನಿಲ್ಲ ಬಾ ಅಂತ ವಾದ ಮಾಡಿದ್ರು. ನಾನು ಬಂದಿದ್ದು ಬರೀ 4 ಸೆಕೆಂಡ್ಗೆ ನನ್ನ ಡ್ರೋನ್ ಪುಡಿನೇ ಆಗೋಯ್ತು. ಸರ್, ಇದು ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಚಿತ್ರನ? ಜೈದ್ ಏನು ನಟನ ಮಾತ್ರನ ಅಥವಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸಿನಿಮಾನ? ಯಾರು ಅಂತ ಸರ್? ಅದೆಲ್ಲ ಅವ್ರ ಕಡೆ ಇದೆ ಸರ್, ಫುಲ್ಲು ಎಲ್ಲ ಸರ್ ಕಡೆಯಿಂದಾನೇ ಪ್ರೊಡಕ್ಷನ್. ಅದು
ಯಾರು ಜೈದ್ ಅವ್ರ ಕಡೆಯಿಂದನೇ ಜೈಸ್ಕರ್ ಕಡೆಯಿಂದಾನೇ ಪ್ರೊಡಕ್ಷನ್ ಅದೆಲ್ಲ ಎಲ್ಲ ಪ್ರೊಡಕ್ಷನ್ ಅವ್ರದ್ದೇನೆ. ಅವ್ರ ಹತ್ರನೇ ಫಸ್ಟು ನಾನು ಡ್ರೋನ್ ಬಿದ್ದಿಸಕ್ಕೆ ನಾ ಕ್ಯಾರಮನಲ್ಲಿ ಹೋಗಿ ಡೈರೆಕ್ಟ್ರ್ ಮಾತಾಡ್ಸಿಲ್ಲ, ಕ್ಯಾಮ್ರಾಮ್ಯಾನ್ ಮಾತಾಡ್ಸಿಲ್ಲ. ಫಸ್ಟ್ ಹೋಗಿ ಮಾತಾಡ್ಸಿದೆ ಸರ್ನ. ಸರ್ ಏನಾದ್ರು ಒಂದು ಮಾಡಿಕೊಡಿ ಸರ್, ಹಿಂಗಾಯ್ತು, ಡೈರೆಕ್ಟ್ರಿಗೆ ಹೇಳಿದ್ರು ಕೇಳಲಿಲ್ಲ, ಏನೋ ಮಾಡಿಕೊಡಿ ಸರ್ ಅಂದಾಗ ಅವರು ರೆಸ್ಪಾನ್ಸೇ ಮಾಡಲಿಲ್ಲ ಸರ್. ಯಾಕೆಂದರೆ ನಾನು ಸುಮ್ಮನೆ ಶಾರ್ಟ್ ತೆಗಿಯೋಕೆ ಹೋಗಿರೋ ನನ್ನ ತಪ್ಪು ಅನ್ಬೋದು ಸರ್. ಬಸ್ ಪಾಸಿಂಗಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್, ಅದು ಆಗಲ್ಲ ಸರ್, ಹೀರೋಯಿನ್ ಇದ್ರ ಹಿಂದೆನೆ ಆಗಲ್ಲ ಸರ್, ಅದು ಶಾರ್ಟ್ ತೆಗಿಯೋಕೆ ಆಗಲ್ಲ ಅಂತ ಅಂದ್ರೂ ಅವ್ರು ಕೇಳಲೇ ಇಲ್ಲ ಸರ್. ವಾದ ಮಾಡಿ ನನ್ನ ಹತ್ರ ಶಾರ್ಟ್ ತೆಗೆಸ್ಕೊಂಡ್ರು. 4 ಸೆಕೆಂಡ್ಗೆ ಡ್ರೋನ್ ಕ್ರ್ಯಾಶ್ ಆಗೋಯ್ತು. ನಿಮ್ಮನ್ನ ಈ ಶೂಟಿಂಗ್ ಕರಿಬೇಕಾದ್ರೆ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಅಥವಾ ಅದರ ರಿಸ್ಕ್ ಯಾರ್ದು, ಕ್ಯಾಮ್ರಾ ಏನಾದರೂ ಆದರೆ ಅಥವಾ ಎಷ್ಟು ದಿನ ಶೂಟ್ ಮಾಡ್ಬೇಕಂತ ಏನಾದರೂ ಅಗ್ರಿಮೆಂಟ್ ಏನಾದರೂ ಮಾಡಿಸ್ಕೊಳ್ಳ? ಅಗ್ರಿಮೆಂಟ್ ಕ್ಯಾಮ್ರಾ ಅಂತ ಬಂದಾಗ ಅಗ್ರಿಮೆಂಟ್ ಬರ್ತವೆ. ಡ್ರೋನ್ಗೆಲ್ಲ ಆದರೆ ಅಗ್ರಿಮೆಂಟ್ ಬರ, ಯಾಕಂದರೆ ಡ್ರೋನ್ನ ಯೂಸ್ ಮಾಡೋದು ರೇರು. ಈಗೆಲ್ಲರೂ ಈ ಥರ ಈಚೆ ಕಡೆ ಹೋದಾಗ, ಎಲ್ಲರೂ ಔಟ್ ಆಫ್ ಕಂಟ್ರಿ ಹೋದಾಗ ಮಾತ್ರ ಡ್ರೋನ್ಗಳು ಕರ್ಸ್ಕೊತಾರೆ. ಇಲ್ಲಾಂದರೆ ಯಾವ್ದಾದ್ರು ವಿಂಡ್ ಮಿಲ್ಲು ಆ ಥರ ವ್ಯೂ ಪಾಯಿಂಟ್ಗೆ ಹೋದಾಗ ಡ್ರೋನ್ಗಳು ಕರ್ಸ್ಕೊತಾರೆ. ಅವಾಗ ಅಗ್ರಿಮೆಂಟ್ ಏನಿಲ್ಲ, ಪರ್ ಡೇ ಇಷ್ಟು ಅಂತ ಮಾತಾಡಿರ್ತೀವಿ. ಗಿನ್ವೆನ್ಸು ಟ್ರಾವೆಲ್ಲು ಅದು ಮಾತ್ರ ಕೊಡ್ತಾರೆ. ಅದು ಬಿಟ್ಟರೆ ಜವಾಬ್ದಾರಿ ಎಲ್ಲ ಅವ್ರದ್ದೇ ಇರುತ್ತೆ. ಯಾಕೆಂದರೆ ನಾವು ಮನೆ ಬಿಟ್ಟ ಮೇಲೆ ರೂಮಿಂದ ಹಿಡ್ದು ಪ್ರತಿಯೊಂದು ನಮ್ದು ಏನೇ ಇದ್ರೂ ಎಲ್ಲ ಪ್ರೊಡಕ್ಷನ್ ಅವರೇ ನೋಡ್ಕೊಬೇಕು. ಯಾಕೆಂದರೆ ಆ ಶಾರ್ಟ್ ತೆಗಿಬೇಕಾ, ನನ್ನ ತಪ್ಪಿದ್ರೆ ನಾನು ತಪ್ಪು ಅಂತ ಇದ್ದೀನಿ. ನಾನು ಹೇಳಿದ್ದೀನಿ ಆ ಶಾರ್ಟ್ ತೆಗಿಯಲ್ಲ ಸರ್ ಅಂತ ನಾನು ವಾದ ಮಾಡಿದ್ರು ಅವರು ಬಿಡಲಿಲ್ಲ ನನ್ನ. ಸಂತೋಷ್ ಮಾತು. ಈ ನಟ ನಿಲ್ತಾರ ಅನ್ನೋದು ಇನ್ನೂ ಪ್ರಶ್ನೆ ಆಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುರದ ಜೊತೆ ನಾಗರಾಜ್ ಬಿ ಎಪ್ಸಂದ್ರ, ರಿಪಬ್ಲಿಕ್ ಟಿವಿ ಕನ್ನಡ, ಬೆಂಗಳೂರು. ಅಷ್ಟಕ್ಕೂ ಶೂಟಿಂಗ್ ಸ್ಪಾಟ್ ಅಲ್ಲಿ ಏನ್ ನಡೀತು? ಜೈದ್ ಖಾನ್ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇರುವಂತಹ ಸಂತೋಷ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾನೆ. ಏನೆಲ್ಲ ಹೇಳ್ತಾ ಇದ್ದಾರೆ, ಸಂತೋಷ್ ಅವರ ಆರೋಪಗಳೇನು ಕೇಳಿ. ಕನ್ನಡ ಚಿತ್ರರಂಗದಲ್ಲಿ ಸಹಕಲಾವಿದರು, ಟೆಕ್ನಿಷಿಯನ್ಸ್ಗೆ ಭವಿಷ್ಯ ಇಲ್ಲ, ಅವರ ಭವಿಷ್ಯ ಭದ್ರ ಅಲ್ಲ ಅನ್ನೋ ಮಾತು ಪದೇ ಪದೇ ಕೇಳಿ ಬರ್ತಾ ಇರ್ತದೆ. ಹೀಗೆ ಕನ್ನಡ ಚಿತ್ರರಂಗದ ಒಬ್ಬ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥದ್ದು. ಅದು ರಾಜ್ಯ ಸರ್ಕಾರದ ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ಜೈದ್ ನಟಿಸ್ತಾ ಇರ್ತಕ್ಕಂಥ ಕಲ್ಟ್ ಚಿತ್ರತಂಡದಲ್ಲಿ ತನ್ನ ಡ್ರೋನ್ ಕ್ಯಾಮ್ರಾವನ್ನು ಕಳೆದುಕೊಂಡು ಟೆಕ್ನಿಷಿಯನ್ ಒಬ್ಬರು ಆತ್ಮಹತ್ಯೆ ಯತ್ನವನ್ನು ಮಾಡಿರ್ತಕ್ಕಂಥ ಆ ಒಂದು ಆತ್ಮಹತ್ಯೆ ಯತ್ನ ಮಾಡಿದಂಥ ಸಂತೋಷ್ ನಮ್ಮ ಜೊತೆ ಇದ್ದಾರೆ. ಯಾಕೆ, ಏನಾಯ್ತು ಅಂತ ಅವರನ್ನು ಕೇಳೋಣ. ಸರ್, ಏನಾಗಿದೆ ಆ್ಯಕ್ಚುಲಿ? ಅವರು ಏನಿಲ್ಲ ಸರ್, 24ನೇ ತಾರೀಕು ಡ್ರೋನ್ ಬುಕ್ ಮಾಡಿದರು. 2 ದಿನ ಶೂಟ್ ಇದೆ ಅಂತ ಚಿತ್ರದುರ್ಗ ವಿಂಡ್ ಮಿಲ್ಲಲ್ಲಿ. ಸರಿ ಅಂತ ನಾವು ಒಪ್ಕೊಂಡು ಶೂಟ್ಗೆಲ್ಲ ಹೋಗಿದ್ದೀವಿ. ಲೊಕೇಶನ್ ಎಲ್ಲ ಶೂಟ್ ಮಾಡ್ತಾಯಿದ್ದೀವಿ. ಒಂದು ಶಾರ್ಟ್ ಇತ್ತು, ಬಸ್ ಪಾಸಿಂಗ್ ಇತ್ತು. ನಾನು ವಾದ ಮಾಡಿದೆ, ಸರ್ ಅದು ಶಾರ್ಟ್ ತೆಗಿಯೋಕ್ಕಾಗಲ್ಲ, ಸುತ್ತಲೂ ವಿಂಡ್ ಮಿಲ್ ಇದೆ, ಸ್ಟೆಪ್ ಬೈ ಸ್ಟೆಪ್ ವಿಂಡ್ ಮಿಲ್ ಇರೋದು, ಒಂದು ಲೈನಲ್ಲಿ ವಿಂಡ್ ಮಿಲ್ ಇದ್ದರೆ ನಾನು ಜಡ್ಜ್ಮೆಂಟಲ್ಲಿ ತಗೊತೀನಿ. ಬಟ್ ಅದು ಅವ್ರಿಗೆ ಹೇಳಿದ್ರು, ಡೈರೆಕ್ಟ್ರು ಕ್ಯಾಮ್ರಾಮನ್ ಅರ್ಥ ಮಾಡ್ಕೊಳ್ಳಿಲ್ಲ. ಏನಿಲ್ಲ ಬಾ ಬ್ಯಾಕ್, ಏನಿಲ್ಲ ಬಾ ಅಂತ ವಾದ ಮಾಡಿದ್ರು. ನಾನು ಬಂದಿದ್ದು ಬರೀ 4 ಸೆಕೆಂಡ್ಗೆ ನನ್ನ ಡ್ರೋನ್ ಪುಡಿನೇ ಆಗೋಯ್ತು. ಸರ್, ಇದು ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಚಿತ್ರನ? ಜೈದ್